ಮಕರ ಸಂಕ್ರಾಂತಿರಂದು ಈ ಮೂರು ವಸ್ತುವನ್ನ ದಾನ ಮಾಡಿದ್ರೆ ಮಹಾಭಾಗ್ಯ. ಹೌದು, ಮಕರ ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ಶುಭ ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ವಿಶೇಷ ಅಂತ ಪರಿಗಣಿಸಲಾಗ್ತದೆ. ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಿಸಲಾಗ್ತದೆ. ಈ ದಿನದಂದು ದಾನ, ಪವಿತ್ರ ಸ್ನಾನ ಮತ್ತು ಪ್ರಾರ್ಥನೆಗಳನ್ನ ಮಾಡೋದ್ರಿಂದ ವಿಶೇಷ ಫಲಗಳನ್ನ ಪಡೆದುಕೊಳ್ಳಬಹುದು. ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ವರ್ಷದ ಮೊದಲ ತಿಂಗಳಾಗಿರುವಂತಹ ಜನವರಿ 14ರಂದು ಮಕರ ರಾಶಿಗೆ ಪಾದಾರ್ಪಣೆ ಮಾಡಲಿದ್ದಾನೆ. ಹಿಂದೂ ಆಚರಣೆಗಳಲ್ಲಿ ಹಾಗೂ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ಸಂಕ್ರಾಂತಿಗೆ ಸಾಕಷ್ಟು ಮಹತ್ವದ ಸ್ಥಾನ ಇದೆ. ಹೌದು, ಹಿಂದೂ ಧರ್ಮದಲ್ಲಿ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವ ಇದೆ. ಯಾಕಂದ್ರೆ ಅದು ಪಾಪಗಳನ್ನ ತೆಗೆದುಹಾಕ್ತದೆ ಮತ್ತು ದಾನ ಮಾಡಿದವರು ಶಾಶ್ವತ ಸದ್ಗುಣವನ್ನ ಪಡಿತಾರೆ. ಈ ವರ್ಷ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ಮೂರು ವಸ್ತುಗಳನ್ನ ದಾನ ಮಾಡಬೇಕು. ಇದರಿಂದ ದಾನ ಮಾಡಿದವರಿಗೆ ಸೂರ್ಯ ಮತ್ತು ಶನಿಯ ಇಬ್ಬರ ಆಶೀರ್ವಾದವು ದೊರೆಯುತ್ತದೆ. ಕಷ್ಟಗಳು ನಿವಾರಣೆಯಾಗ್ತವೆ ಮತ್ತು ಸಂತೋಷ ಸಂಪತ್ತು ಹೆಚ್ಚಾಗ್ತದೆ. ಇನ್ನು ಮಕರ ಸಂಕ್ರಾಂತಿ ದಿನದಂದು ಯಾವ ಮೂರು ವಸ್ತುಗಳನ್ನ ದಾನ ಮಾಡಬೇಕು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಗುರು ಹಿರಿಯರ ಆಚಾರ ವಿಚಾರ, ದೇವ್ರು, ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಸೂರ್ಯ ದೇವನ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಆತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಗ್ರಹಗಳ ಕೆಟ್ಟ ಪರಿಣಾಮಗಳು ಬೀರೋದಿಲ್ಲ. ಹೌದು, ಮಕರ ಸಂಕ್ರಾಂತಿಯ ದಿನದಂದು ಮನೆಯ ಯಜಮಾನಿ ಅಥವಾ ಯಜಮಾನ ಮಾಡಬೇಕಾದ ಮೊದಲ ದಾನ ಅಂದ್ರೆ ಅದುವೇ ಮೊಸರಿನ ದಾನ. ಹೌದು, ಮಕರ ಸಂಕ್ರಾಂತಿಯ ದಿನ ಯಾರು ಮೊಸರನ್ನ ದಾನ ಮಾಡ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗ್ತದೆ. ಮೊಸರಿನ ದಾನಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯೂ ಇದೆ. ಈ ಕಥೆಯ ಪ್ರಕಾರ ಒಮ್ಮೆ ದ್ರೋಣಾಚಾರ್ಯ ಮತ್ತು ಆತನ ಪತ್ನಿಯಾದ ಕೃಪಿ ಸಂಕಷ್ಟದಲ್ಲಿ ಜೀವನವನ್ನ ನಡೆಸುತ್ತಿರುವುದನ್ನ ಕಂಡ ದುರ್ವಾಸ ಮುನಿಗಳು ಸಂಕಷ್ಟದಿಂದ ಪಾರಾಗಲು ನೀವು ಮಕರ ಸಂಕ್ರಾಂತಿಯ ದಿನದಂದು ಮೊಸರನ್ನ ದಾನವಾಗಿ ನೀಡಬೇಕು ಅಂತ ಹೇಳ್ತಾರೆ. ಅದರಂತೆ ದ್ರೋಣಾಚಾರ್ಯರು ಮತ್ತು ಆತನ ಪತ್ನಿ ಕೃಪಿ ದಾರಿದ್ರ್ಯದಿಂದ ಪಾರಾಗ್ತಾರೆ. ಹಾಗಾಗಿ ಮಕರ ಸಂಕ್ರಾಂತಿಯ ದಿನ ಮೊಸರನ್ನ ದಾನ ಮಾಡೋದ್ರಿಂದ ಹಣದ ಸಮಸ್ಯೆ, ಸಾಲಬಾಧೆ ಕೂಡ ದೂರವಾಗ್ತದೆ. ಇದಲ್ಲದೆ ಮಕರ ಸಂಕ್ರಾಂತಿಯ ದಿನ ನೀವು ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಿಯನ್ನ ದಾನವಾಗಿ ನೀಡಬೇಕು. ಕುಂಬಳಕಾಯಿ ನಮ್ಮ ಬ್ರಹ್ಮಾಂಡದ ಸಂಕೇತ. ಹಾಗಾಗಿ ಪಂಡಿತರಿಗಾಗ್ಲಿ, ಬ್ರಾಹ್ಮಣರಿಗಾಗ್ಲಿ ಅಥವಾ ಅಗತ್ಯವಿದ್ದವರಿಗೆ ನಿಮ್ಮ ಕೈಲಾದಷ್ಟು ದಕ್ಷಿಣೆಯ ಸಮೇತ ಒಂದು ಸಂಪೂರ್ಣ ಕುಂಬಳಕಾಯಿಯನ್ನ ದಾನವಾಗಿ ನೀಡಿ. ಕುಂಬಳಕಾಯಿಯನ್ನ ದಾನ ಮಾಡೋದ್ರಿಂದ ಭೂಮಂಡಲವನ್ನ ದಾನ ಮಾಡಿದ ಅಥವಾ ಅಖಂಡ ಭೂಮಿಯನ್ನೇ ದಾನ ಮಾಡಿದ ಫಲ ಪ್ರಾಪ್ತವಾಗ್ತದೆ. ಇದರಿಂದ ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗ್ತದೆ, ಮನೆ ಕಟ್ಟುವ ಕನಸು ಈಡೇರ್ತದೆ. ಇನ್ನು ಮಕರ ಸಂಕ್ರಾಂತಿಯ ದಿನದಂದು ಗೋವಿನ ಚಿಕ್ಕ ಮೂರ್ತಿ ಹಾಗೂ ಕಪ್ಪು ಎಳ್ಳನ್ನ ದಾನವಾಗಿ ನೀಡಬೇಕು. ನೀವು ಈ ದಾನವನ್ನ ನೀಡುವಾಗ ಒಂದು ಚಿಕ್ಕ ಗೋವಿನ ವಿಗ್ರಹವನ್ನ ಹಾಗೂ 1 kg ಆಗುವಷ್ಟು ಕಪ್ಪು ಎಳ್ಳನ್ನ ಜೊತೆಯಲ್ಲೇ ದಾನವಾಗಿ ನೀಡಬೇಕು. ಹೌದು, ಚಿಕ್ಕ ಗೋವಿನ ವಿಗ್ರಹವನ್ನ ಮತ್ತು ಕಪ್ಪು ಎಳ್ಳನ್ನ ಒಟ್ಟಾಗಿ ಸೇರಿಸಿ ಪ್ರದೋಷ ಕಾಲದಲ್ಲಿ ಶಿವನ ದೇವಸ್ಥಾನದಲ್ಲಿ ಯಾರಿಗಾದ್ರೂ ದಾನ ಮಾಡಬೇಕು. ಈ ದಾನ ಮಾಡೋದ್ರಿಂದಾಗಿ ಗ್ರಹ ಶಾಂತಿಯಾಗ್ತದೆ, ಗ್ರಹ ದೋಷ ದೂರ ಆಗುವುದಲ್ಲದೆ ಅದರಲ್ಲೂ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುವುದು. ಅಥವಾ ನೀವು ಗೋವಿನ ವಿಗ್ರಹದ ಬದಲು ಕಪ್ಪು ಎಳ್ಳಿನಿಂದ ಗೋವಿನ ವಿಗ್ರಹವನ್ನ ತಯಾರಿಸಿ ದಾನ ಕೂಡ ಮಾಡಬಹುದು. ಇದಲ್ಲದೆ ಛತ್ರಿಯಾಗ್ಲಿ, ಕಂಬಳಿಯಾಗ್ಲಿ ಅಥವಾ ಪಾದರಕ್ಷೆಯಂತಹ ವಸ್ತುಗಳನ್ನ ಸಂಜೆ ಸಮಯದಲ್ಲಿ ದಾನವಾಗಿ ನೀಡಬೇಕು. ಹಾಗೂ ಈ ದಿನ ನೀವು ಎಳ್ಳು ಬೆಲ್ಲವನ್ನ ಮಿಶ್ರಣ ಮಾಡಿ ಗೋಮಾತೆಗೆ ನಿಮ್ಮ ಕೈಯಿಂದಲೇ ತಿನ್ನಿಸಿ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ ಅದರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ಬಳಿಕ ಗೋಮಾತೆಯ ಪಾದದಲ್ಲಿನ ಧೂಳನ್ನ ತಂದು ಅದನ್ನ ಒಂದು ಕೆಂಪು ಅಥವಾ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ. ಇದರಿಂದ ಮನೆಯಲ್ಲಿ ಧನಾಗಮನವಾಗುತ್ತೆ. ಸಾಕ್ಷಾತ್ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸ್ತಾಳೆ. ಹೌದು, ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ಸ್ನಾನವು ಶಾಶ್ವತ ಫಲಗಳಿಗೆ ಕಾರಣವಾಗ್ತದೆ. ಎಲ್ಲ ಪಾಪಗಳು ನಾಶವಾಗ್ತವೆ ಅನ್ನೋ ನಂಬಿಕೆ ಇದೆ. ಒಂದ್ ವೇಳೆ ನಿಮ್ಗೆ ಪವಿತ್ರ ನದಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ರೆ ನೀವು ಸ್ನಾನ ಮಾಡುವ ನೀರಿಗೆ ಒಂದಿಷ್ಟು ಗಂಗಾ ಜಲವನ್ನ ಬೆರೆಸಿ ಆ ನೀರಿನಿಂದ ಸ್ನಾನ ಮಾಡೋದು ಒಳ್ಳೆಯದು.